ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಯಾವ ಪಕ್ಷದವರು ಎಂಪಿ ಆಗ್ಬೇಕು ಸರ್ ಇಲ್ಲಿ? ಮೋದಿ ಅಲೆ ಸುಧಾಕರ್ ಅಲೆ ಐತೆ. ಜನರೇಷನ್ ಚೇಂಜ್ ಆಗೈತೆ. ಕೆಲವರೆಲ್ಲ ಬಿಜೆಪಿ ಮಕ್ಕ ನೋಡ್ತಾ ಇದಾರೆ. ರಕ್ಷಾರಾಮಯ್ಯ ಆಗ್ಬೋದು ಅಂತ ನಮ್ಮ ಒಂದು 80% ಬಿಜೆಪಿ. ರಕ್ಷಾರಾಮಯ್ಯ ಹೊಸ ಮುಖ, ಅದು ಯಾರು ನೋಡಿಲ್ಲ. ಮೋದಿಗಿಂತ ಕಾಂಗ್ರೆಸ್ ಪಾರ್ಟಿ ಶಕ್ತಿಯುಕ್ತವಾಗಿದೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಮೇಡಮ್, ಅವ್ರಿನ್ನ ಇನ್ನ ಕಲಿಬೇಕು, ಇನ್ನ ಜಾಸ್ತಿ ಇದೆ. ಒಳ್ಳೆ ಮನುಷ್ಯ. ರಾಹುಲ್ ಗಾಂಧಿ ಅವರೆಲ್ಲ ಕಾಂಗ್ರೆಸ್ 70 ವರ್ಷದಿಂದ ನೋಡಿ ಜನಗಳು ಸಾಕಾಗೈತೆ ಮೇಡಮ್. ಯಾವುದೇ ಒಂದು ಕ್ವಶನ್ ಕೇಳಿ ರಾಹುಲ್ ಗಾಂಧಿ ಅವ್ರನ್ನ ಪಟ್ ಅಂತ ಉತ್ತರ ಕೊಡ್ತಾರೆ. ಅದೇ ಮೋದಿ ಅವ್ರನ್ನ ಕೇಳಿ ನಿಮ್ಗೆ ಸಿಗೋದೇ ಇಲ್ಲ. ಜನರಿಗೆ ಫ್ರೀ ಆಗಿ ಕೊಟ್ರೆ ಜನರು ಸೋಮಾರಿಗಳಾಗ್ತಾರೆ ಅಂತ. ಜನಗಳು ಸೋಮಾರಿ ಮಾಡಿರೋದೇ ಬಿಜೆಪಿ ಅವರು. 2,000 ನಮ್ಗೆ ಕೊಡ್ತಾರ, 10,000 ಕಿತ್ಕೊಂತ ಇದಾರೆ. ಓಕೆ, BN ಬಚ್ಚೇಗೌಡ ಅವರು ಕೆಲ್ಸಗಳನ್ನ ಮಾಡಿದ್ರ ಹೇಗೆ? ಏನ್ ಕೆಲ್ಸಗಳು ಮಾಡಿಲ್ಲ, ಈ ಕಡೆ ಬಂದೇ ಇಲ್ಲ ಅದು. ನಮಸ್ಕಾರ ಯಜಮಾನ್ರೆ, ತಮ್ಮ ಹೆಸರು? ಅಜ್ಞಾನ ಸ್ವಾಮಿ ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಯಾವ ಪಕ್ಷದವರು ಸಂಸದರಾಗ್ಬೇಕು? ನಾವು ನೀವು ಬಿಡು, ಇವಾಗ ಅಲ್ಲ, ನಿಮ್ಗೇನಿದೆ ಅದನ್ನೇ ಹೇಳಿ. ನಾವು ಮುಂದಿದ್ದು CPM ನಲ್ಲಿ. ಓಕೆ, ಈಗ ಯಾರಾಗ್ಬೇಕು ಸಂಸದರಂಗಾದ್ರೆ ಇಲ್ಲಿ? ಇವಾಗ ಈ ಕಡೆ ಬಿಜೆಪಿ ಅವರು ಬರ್ತಾ ಇದ್ದಾರೆ. ಓಕೆ, ಬಿಜೆಪಿ ಇಂದ ಡಾಕ್ಟರ್ ಕೆ ಸುಧಾಕರ್, ಕಾಂಗ್ರೆಸ್ ಇಂದ ರಕ್ಷಾರಾಮಯ್ಯ, ಯಾರು ವಿನ್ ಆಗ್ತಾರೆ? ಅದು ಹೆಂಗ್ ಹೇಳಕ್ಕಾಗುತ್ತೆ ಮೇಡಮ್? ನಿಮ್ ಪ್ರಕಾರ ಯಾರು? ಈಗ ಕುತ್ಕೊಂಡೆಲ್ಲ ಮಾತಾಡ್ತಿರ್ತೀರಾ, ರಾಜಕೀಯ ಚರ್ಚೆ ನಡೀತಿರತ್ತೆ. ಅದ್ರ ಬಗ್ಗೆ ಏನ್ ಮಾತಾಡಲ್ಲ, ಇನ್ನ ಇದಾಕ್ಬೇಕಲ್ಲ. ಅವ್ರು ಟಿಕೆಟ್ ಬಂದಿದ್ಯಾ ಇಬ್ಬರಿಗೂನ? ಕನ್ಫರ್ಮ್ ಆಗಿದ್ಯಾ? ಸುಧಾಕರ್ ಅಂಡ್ ಯಾರು? ರಕ್ಷಾರಾಮಯ್ಯ ಕಾಂಗ್ರೆಸ್ ಇಂದ. ಸುಧಾಕರ್ ಬಿಜೆಪಿ ಅವರು, ರಕ್ಷಾರಾಮಯ್ಯ ಕಾಂಗ್ರೆಸ್. ಯಾರಾಗ್ಬೋದು? ನಾವ್ ಹೆಂಗ್ ಹೇಳಕ್ ಮೇಡಮ್? ಅಂದಾಜು ಸುಮಾರು ಎಲ್ಲ ಜನರ ಕಡೆ ಇರೋದು. ಮೊದಲು ಇಲ್ಲೆಲ್ಲ ಕಾಂಗ್ರೆಸ್ ಇತ್ತು, ಇವಾಗ ಬಿಜೆಪಿ ಬಂದಿದೆ. ಅದ್ರ ಮೇಲೆ ಇದಾಗ್ಬೋದು ಅಂತ ನಾನು ಹೇಳ್ತೀನಿ. ನಿಮ್ ಪ್ರಕಾರ ಯಾರಾದ್ರೆ ಬೆಸ್ಟ್? ನಮ್ಮ ಪ್ರಕಾರ ಬಿಜೆಪಿ ಬಂದಿದೆ ಇಲ್ಲಿ. ಯಾಕೆ ಸರ್ ಬಿಜೆಪಿ ಆದ್ರೆ ಬೆಸ್ಟ್? ಏನೋ ಇನ್ ಕಡೆ ಎಲ್ಲ ಬಿಜೆಪಿ ಬಂದಿದೆಯಲ್ಲ, ಎಲ್ಲ ದೇಶದಲ್ಲೆಲ್ಲ ಜಾಸ್ತಿ ಬಂದಿದೆಯಲ್ಲ. ಅವರು ಈ ಕೆಲಸಗಳು ಮಾಡಿದ್ದಾರೆ. ಮತ್ತೆ ಮೊನ್ನೆ ರಾಮದೇವ್ರು ಇದು ಪ್ರತಿಷ್ಠೆ ಮಾಡಿದ್ರು. ಇದ್ರ ಬಗ್ಗೆ ನಮ್ಗೆ ಬಿಜೆಪಿ ಅಂತ ನಾನು ಕೋರ್ತಾ ಇದ್ದೀನಮ್ಮ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ನರೇಂದ್ರ ಮೋದಿ ಅವ್ರದ್ದೇ ಹೇಳ್ತಾ ಇರೋದು ನಾನು ಇವಾಗ. ಅವರು ಈ ರಾಮದೇವ್ರ ಪ್ರತಿಷ್ಠೆ ಎಲ್ಲ ಮಾಡಿದ್ರಲ್ಲ, ಅದು ಒಂದು ಗ್ಯಾರಂಟಿ ಕೆಲಸಗಳು ಇದಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಹಿಂದಿನ ಕಾಲದವರು ಅವರು. ಅದೇನಿದೆ ಗೊತ್ತಿಲ್ಲ ನಮ್ಗೆ. ರಾಹುಲ್ ಗಾಂಧಿ ಅವರು ಹಿಂದಿನ ಕಾಂಗ್ರೆಸ್ ಪಕ್ಷದವರು. ಹೌದು. ಇಲ್ಲಿನ MLA ಕಾಂಗ್ರೆಸ್ನವರು ಸುಬ್ಬಾರೆಡ್ಡಿ ಅವರು ಕೆಲಸ ಮಾಡಿಸಿದಾರ ಹೇಗೆ? ಇಲ್ಲಿ ಅಷ್ಟೇ ಏನ್ ಕೆಲಸಗಳು ನಡೆಯಲ್ಲ. ಈ ಬಾರಿ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ. ಸೊ ಒಳ್ಳೇದಾ ಕೆಟ್ಟದಾ ಹೇಗೆ? ಮೈತ್ರಿ ಮಾಡ್ಕೊಳ್ಳೋದು ಒಳ್ಳೇದು ನಮ್ಗೇನೋ. ಎಲ್ಲೂ ಇದು ಮೈತ್ರಿ ಆಗಿದೆ ಗೊತ್ತದು. ಮೈತ್ರಿ ಮಾಡ್ಕೊಂಡಿದೆ ಅಂತ ಗೊತ್ತು ನಮ್ಗೆ. ಬಿಜೆಪಿ ಅವರೇ ವಿನ್ ಆಗ್ತಾರ ಹಾಗಾದ್ರೆ? ಬಿಜೆಪಿ ಅವರು ಅಂಡ್ JDS ಮೈತ್ರಿ ಆಗಿದೆ. ಕಾಂಗ್ರೆಸ್ ಪಕ್ಷ ಒಂದು ಪಕ್ಕದಲ್ಲಿ. ಸರ್, ತಮ್ಮ ಹೆಸರು? ರಾಜು ಅಂತ ಮೇಡಮ್. ಈಗ ಆಲ್ರೆಡಿ ಚರ್ಚೆ ಶುರುವಾಗಿದೆ ಲೋಕಸಭಾ ಚುನಾವಣೆ ಬಗ್ಗೆ. ಹೇಗಿದೆ ಸರ್ ಹಂಸಂದ್ರ ಈ ಕಡೆ ಎಲ್ಲ ಏನ್ ಲೆಕ್ಕಾಚಾರ ಇದೆ ಜನರಲ್ಲಿ? ಮೇಡಮ್, ಇಲ್ಲಿ ಕಾಂಗ್ರೆಸ್ ಕಮ್ಯುನಿಸ್ಟ್ ಇತ್ತು ಇಷ್ಟು ದಿನ ಮೊದಲು. ಯಾಕಂದ್ರೆ ಕಮ್ಯುನಿಸ್ಟ್ ಶ್ರೀರಾಮ್ ರೆಡ್ಡಿ ಅವ್ರು ತೀರಿದ ಮೇಲೆ ಕಮ್ಯುನಿಸ್ಟ್ ಸ್ವಲ್ಪ ಇದಾಯ್ತು. ನಮ್ಮ ಪಂಚಾಯತಿ ಎಲ್ಲ 25 ವರ್ಷದಿಂದ ಕಮ್ಯುನಿಸ್ಟ್ ಇದ್ದಿದ್ದು. ಅದರಿಂದ ಇವಾಗೆಲ್ಲ ಹುಡುಗರೆಲ್ಲ ಚೇಂಜ್ ಆಗೈತಲ್ಲ, ಜನರೇಷನ್ ಚೇಂಜ್ ಆಗೈತೆ. ಎಲ್ಲ ಇವಾಗ ಬಿಜೆಪಿ, ಕೆಲವರೆಲ್ಲ ಬಿಜೆಪಿ ಮಕ್ಕ ನೋಡ್ತಾ ಇದಾರೆ. ಇಲ್ಲಿ ಕಾಂಗ್ರೆಸ್ ಅಷ್ಟೇನ್ ಪ್ರಬಲವಾಗಿಲ್ಲ, ಎಲ್ಲ ಬಿಜೆಪಿ ಕಡೆ ನೋಡ್ತಾ ಇದಾರೆ. ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಇಂದ, ಕಾಂಗ್ರೆಸ್ ಇಂದ ರಕ್ಷಾರಾಮಯ್ಯ ಆದ್ರೆ ಯಾರು ವಿನ್ ಆಗ್ತಾರೆ? 3 ಭಾಗ ಸುಧಾಕರ್ ಅವರೇ ವಿನ್ ಆಗ್ಬಹುದು. ಸುಧಾಕರ್ ಕೊಟ್ರೆ ವಿನ್ ಆಗ್ತಾರೆ. ಈಗ ಯಾಕಂದ್ರೆ ಇಲ್ಲಿ ಕೆಲವು ಕ್ಯಾಸ್ಟಿಸಮ್ ಹೋಗುತ್ತೆ, ಎಲ್ಲ ಇದ್ರ ಮೇಲೆ ಹೋಗುತ್ತೆ. ಅವರು ಬಲ್ಜಿಗರ ಕ್ಯಾಸ್ಟಿಸಮ್ ಇದ್ರ ಮೇಲೆ ಅವರಿದ್ದಾರೆ, ಒಕ್ಕಲಿಗರು ಇದು ಅಂತ ಇವರಿದ್ದಾರೆ. ಆ ಲೆಕ್ಕದಲ್ಲಿ ಹೋದ್ರೆ ಒಕ್ಕಲಿಗರೇ ಜಾಸ್ತಿ ಇದಿರೋದ್ರಿಂದ ಸುಧಾಕರ್ಗೆ ಒಂದು ಆಗ್ಬೋದು ಅಂತ ಒಂದು ಐಡಿಯಾ. ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ. ಸೊ ಇದರಿಂದ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗತ್ತಾ ಹೇಗೆ? ಪ್ಲಸ್ ಪಾಯಿಂಟ್ ಗಿನ್ನ ಮೈನ್ ಏನಂದ್ರೆ ಎಲ್ಲ ಯೂತ್ ಎಲ್ಲ ಇವಾಗ ಕೆಲವರೆಲ್ಲ ನರೇಂದ್ರ ಮೋದಿ ಅನ್ನೋದೊಂದು ಹೆಸರು. ಅದು ಯಾವುದೇ ಆಗ್ಲಿ ಬಿಜೆಪಿ ನರೇಂದ್ರ ಮೋದಿ ಅನ್ನೋ ಲೆಕ್ಕದಲ್ಲಿ ಇದು ಮಾಡ್ತಾ ಇದಾರೆ ಅಷ್ಟೇ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವರೆಲ್ಲ ಕಾಂಗ್ರೆಸ್ 70 ವರ್ಷದಿಂದ ನೋಡಿ ಜನಗಳು ಸಾಕಾಗೈತೆ ಮೇಡಮ್. ಅವ್ರೊಂದೇ ಮಾಡೋದಷ್ಟೇ. ಏನೋ ಅದೇ ಇವಾಗ 5 ಗ್ಯಾರಂಟಿಗಳು ಅಂದ್ರು, 5 ಗ್ಯಾರಂಟಿ ಕೊಟ್ಟರು 10 ಜನಗಳ ಹತ್ರ 10 ಕಿತ್ಕೊಂತ ಇದಾರೆ ಅಷ್ಟೇ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ?
ನರೇಂದ್ರ ಮೋದಿ ಅವರಂದ್ರೆ ಸ್ವಲ್ಪ ಏನೋ ಇದು ಮಾಡಿದ್ದಾರೆ, ದೇವ್ರ ಕಾರ್ಯಗಳು ಮಾಡಿದ್ದಾರೆ. ದೇವರಿಗಿನ್ನ ಮೈನ್ ಏನಂದ್ರೆ ಸ್ವಲ್ಪ ಏನೋ ಇದು ಮಾಡಿದ್ದಾರೆ, ಅಂತ. ಅದರಿಂದ ನರೇಂದ್ರ ಮೋದಿಗೆ ಎಲ್ಲ ಇದು ಮಾಡ್ತಾರೆ. ಕಾಂಗ್ರೆಸ್ ಕೊಡ್ತಾ ಇರುವಂತಹ 5 ಗ್ಯಾರಂಟಿಗಳು ಒಳ್ಳೇದೋ ಕೆಟ್ಟದ್ದಾ ಹೇಗೆ? ಹೆಂಗ್ ಒಳ್ಳೇದು ಮೇಡಮ್, ಏನಕ್ಕೆ ಮೇಡಮ್ ಒಳ್ಳೇದು? ಗಲಾಟೆ. ಗ್ಯಾರಂಟಿ ಇವಾಗ ಅದೇ ಹೇಳ್ತಾ ಇದೀವಲ್ಲ, 2,000 ನಮ್ಗೆ ಕೊಡ್ತಾರ, 10,000 ಕಿತ್ಕೊಂತ ಇದಾರೆ. ಇನ್ನ 8,000 ನಮ್ದೇ ಹೋಗ್ತಾ ಇತ್ತಲ್ಲ, ಇನ್ಯಾ ಗ್ಯಾರಂಟಿ ಹೇಳಿ ಸರ್? ಈಗ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ಬೋದು ಮೇಡಮ್? ಅದು ನಮಗ್ ಗೊತ್ತಿಲ್ಲ ಮೇಡಮ್, ನಮ್ಮ ಇದ್ರ ಬಗ್ಗೆ ನಾವ್ ಹೇಳ್ತಾ ಇದೀವಿ ಅಷ್ಟೇ. ಇಲ್ಲಿ? ಹಾಗಾದ್ರೆ ಬಿಜೆಪಿ ಪರವಾದಂತಹ ಅಲೆ ಇದೆ, ಯಾಕಂದ್ರೆ ಹಳೆ ಇದೆ, ಆಗುತ್ತೆ ಮೇಡಮ್, ಆಗ್ಬೋದು ಅಂತ ಜನಗಳಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ಶಿವರಾಜ್ ಕುಮಾರ್ ಅಂತ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಏನಿದೆ ಸರ್ ಇಲ್ಲಿನ ಲೆಕ್ಕಾಚಾರ? ಜನರು ಏನ್ ಹೇಳ್ತಿದ್ದಾರೆ? 80% ಬಿಜೆಪಿ. ಓಕೆ, ಯಾಕೆ ಸರ್ ಬಿಜೆಪಿ? ಬಿಜೆಪಿ ಬರಕ್ ನರೇಂದ್ರ ಮೋದಿ ಬರ್ಬೇಕು. ಓಕೆ, ಈಗ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್, ಕಾಂಗ್ರೆಸ್ ಇಂದ ರಕ್ಷಾರಾಮಯ್ಯ, ಯಾರು ಗೆಲ್ತಾರೆ? ಅವ್ರು ಕ್ಯಾಸ್ಟಿಸಮ್ ಮಾಡ್ತಾ ಇದಾರೆ, ನಾವು ಬಲ್ಜಿಗ್ರಿ ಆದ್ರೂ ಸಪೋರ್ಟ್ ಏನ್ ಮಾಡಲ್ಲ. ಬಿಜೆಪಿ ಕಡೆಯಿಂದ ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ. ಓಕೆ, ಬಿಜೆಪಿ ಅವರು ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದ್ದಾರೆ, ಸೊ ಇದರಿಂದ ಅವರಿಗೆ ಕಾಂಗ್ರೆಸ್ ಏನನ್ನು ಮಾಡಲಿ, ಬಿಜೆಪಿ 80% ಗ್ಯಾರಂಟಿ. Okay, ತಮ್ಮ ಹೆಸರು? ನಾರಾಯಣ ಸ್ವಾಮಿ ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಯಾವ ಪಕ್ಷದವರು MP ಆಗ್ಬೇಕು ಸರ್ ಇಲ್ಲಿ? ಇಲ್ಲಿ ಬಿಜೆಪಿ ಅವ್ರು ಆಗ್ಬೇಕು. ಯಾಕೆ ಸರ್ ಬಿಜೆಪಿ ಅವ್ರು ಆಗ್ಬೇಕು? ಅವರು ದೇಶವನ್ನು ಉಳಿಸ್ತಾರೆ, ಓಕೆ ಈ ಹಿಂದುತ್ವವನ್ನು ಉಳಿಸ್ತಾರೆ. ಓಕೆ, ಈಗ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು, ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ, ಯಾರು ಗೆಲ್ತಾರೆ? ಡಾಕ್ಟರ್ ಸುಧಾಕರ್. ಯಾಕೆ ಸರ್ ಡಾಕ್ಟರ್ ಕೆ ಸುಧಾಕರ್ ಅವರೇ ಗೆಲ್ತಾರೆ? ನಮ್ಮ ಜಿಲ್ಲೆಯಲ್ಲಿ ಅವರು, ನಮ್ಮ ಹೊಸ ಜಿಲ್ಲೆ ಆದ್ಮೇಲೆ ಅವರು ಪಟ್ಟಷ್ಟು ಶ್ರಮ ಯಾರು ಬಿದ್ದಿಲ್ಲ, ಓಕೆ, ಅದರಿಂದ ಅವರೇ ಗೆಲ್ಲಬೇಕು ಅನ್ನೋದು ನಮ್ಮ ಈ ಕ್ಷೇತ್ರದ ಜನ ಅಭಿಪ್ರಾಯ. ಬಟ್ ಈಗ ಸುಧಾಕರ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತಾರೆ ಚಿಕ್ಕಬಳ್ಳಾಪುರದಲ್ಲಿ. ಅದು ಸೋಲೋದು ಜನ ಚೇಂಜ್ ಕೊಡೋರು ಅಷ್ಟೇ, ಅದರಿಂದ ಸೋತವ್ರೆ. ಈ ಸರಿ ಡೆಫಿನೆಟ್ಲಿ ಗೆಲ್ತಾರೆ. ಓಕೆ, ಈಗ ಗುಡಿಬಂಡೆ ಈ ವಿಚಾರ ಮಾತಾಡೋದಾದ್ರೆ, ಬಾಗೇಪಲ್ಲಿಯಲ್ಲಿ ಶಾಸಕರು ಸುಬ್ಬಾರೆಡ್ಡಿ ಅವರು, ಕಾಂಗ್ರೆಸ್ನವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಹಿಂದೆ ಮಾಡವ್ರೆ, ಈ ಗೌರ್ಮೆಂಟ್ ಅಲ್ಲಿ ಏನ್ ಮಾಡಿಲ್ಲ, ಹಿಂದೆ ಗೌರ್ಮೆಂಟ್ ಅಲ್ಲಿ ಮಾಡವ್ರೆ. ಓಕೆ, ಈ ಗೌರ್ಮೆಂಟ್ ಅಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ವಾ ಹೇಗೆ? ಇಲ್ಲ, ಈ ಗೌರ್ಮೆಂಟ್ ಅಲ್ಲಿ ಏನೂ ಆಗಿಲ್ಲ, ಓಕೆ, ಸದ್ಯಕ್ಕೆ ಏನು ಇಲ್ಲ, ಜೀರೋ. ಸರ್, ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ, ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೇದಾ ಕೆಟ್ಟದ್ದಾ ಹೇಗೆ? ಒಳ್ಳೇದೇ ಮೇಡಮ್, ಒಳ್ಳೇದೇ. ನಿಮ್ ಪ್ರಕಾರ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರ್ಬೋದು 28 ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ? ಅಷ್ಟೊಂದು ನಾವು ಎನ್ಕ್ವೈರಿ ಮಾಡಿಲ್ಲ. ನಮ್ಮ ಕ್ಷೇತ್ರದ MP ಎಲೆಕ್ಷನ್ ಅಲ್ಲಿ ಬಿಜೆಪಿ ಗೆಲ್ಲುತ್ತೆ. ಓಕೆ, ಬಿಜೆಪಿ ಅಲೆ ಇದೆಯಾ ಸರ್ ಗುಡಿಬಂಡೆಯಲ್ಲಿ? ಜನರೆಲ್ಲ ಏನ್ ಹೇಳ್ತಾರೆ? ಅಲ್ಲ, ಜನಗಳಲ್ಲಿ ಐತೆ, ಮೋದಿ ಅಲೆ, ಸುಧಾಕರ್ ಅಲೆ ಐತೆ, ಬಿಜೆಪಿ ಅಲೆ ಇಲ್ಲ. ಓಕೆ, ರಕ್ಷಾರಾಮಯ್ಯ ಅವ್ರು ನಿಂತ್ರು, ಅವರು ಏನು ಗೆಲ್ಲಲ್ವಾ ಹೇಗೆ? ಅಲ್ಲ, ಗೆಲ್ಬೋದು, ಗೆಲ್ಲಲ್ಲ ಅಂತ ಹೇಳಕ್ಕಾಗಲ್ಲ. ಇವಾಗ ಸದ್ಯಕ್ಕೆ ಏನೂ ಇಲ್ಲ. ಸದ್ಯಕ್ಕೆ ರಕ್ಷಾರಾಮಯ್ಯ ಹೊಸ ಮುಖ, ಅದು ಯಾರು ನೋಡಿಲ್ಲ. ಸುಧಾಕರ್ ಅಂದ್ರೆ ಕೈ ಇಡೀ ಈ ಜಿಲ್ಲೆಗೆ ಶ್ರಮ ಬಿದ್ದವ್ರೆ, ಅವ್ರ ಮುಖ ನೋಡವ್ರೆ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ಏನ್ ಮಾತಾಡೋ ಅಷ್ಟು ನಮ್ದೇನಿಲ್ಲ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೆ ಮನುಷ್ಯ. ಸರ್, ತಮ್ಮ ಹೆಸರು? ರೆಡ್ಡಿ ಅಂತ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಆಲ್ರೆಡಿ ಎಲ್ಲ ರಾಜಕೀಯ ಲೆಕ್ಕಾಚಾರಗಳು ಶುರುವಾಗ್ಬಿಟ್ಟಿದೆ, ಇವ್ರು ಗೆಲ್ತಾರೆ, ಇವ್ರು ಸೋಲ್ತಾರೆ ಅನ್ನೋದು. ಗುಡಿಬಂಡೆಯಲ್ಲಿ ಯಾವ ತರ ಇದೆ ಸರ್? ಯಾರ್ ಪರವಾಗಿದ್ದಾರೆ ಜನರು? ಮೇಡಮ್, ನಾವು ಯಾರ ಪರ ಅಂದ್ರೂ ನಾವು ಮೊದಲಿಂದ ಕಾಂಗ್ರೆಸ್ನವರು, ಆದರೆ ಇಲ್ಲಿ ನಾವು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಮೋದಿಗಿಂತ ಕಾಂಗ್ರೆಸ್ ಪಾರ್ಟಿ ಶಕ್ತಿಯುತವಾಗಿದೆ ಇಲ್ಲಿ ಗುಡಿಬಂಡೆ ತಾಲೂಕಲ್ಲಿ. ಇದು ಲೋಕಸಭೆಯಲ್ಲೂ ಶಕ್ತಿಯುತವಾಗಿರೋದಂಥದ್ದು. ಈ ಏರಿಯಾದಲ್ಲಿ 5 ಜನ MLAಗಳಿದ್ದಾರೆ, ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದ್ದಾರೆ, 2 ಬಿಜೆಪಿ MLAಗಳಿದ್ದಾರೆ. ಆದರೆ ಶಕ್ತಿಯುತವಾಗಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ನಮ್ಮ ಅಭಿಪ್ರಾಯ. ಓಕೆ, ಈಗ ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ ಅವರು, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಆದ್ರೆ ಯಾರು ಗೆಲ್ತಾರೆ? ನಾವು ಯಾರೇ ಆದರೂ ಕಾಂಗ್ರೆಸ್ ಪಾರ್ಟಿಗೆ ವ್ಯಕ್ತಿತ್ವ ಕೊಡ್ತೀವಿ. ಪಾರ್ಟಿ ಯಾಕೆ ಸರ್ ಕಾಂಗ್ರೆಸ್ಗೆ ಒಲವು ತೋರಿಸ್ತಾ ಇದ್ದೀರಾ? ಏನು? ಬಡವರ ಶಕ್ತಿ, ಬಡವರ ಬಂಧು, ದೀನದಲಿತರ ಬಂಧು ಆಗಿರುತ್ತೆ ಕಾಂಗ್ರೆಸ್ ಪಾರ್ಟಿ. ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಜೊತೆಗೆ ಇಲ್ಲಿನ MLA ಕೂಡ ಕಾಂಗ್ರೆಸ್ನವರು. ಸೊ ಹೇಗಿದೆ, ಕೆಲಸಗಳೆಲ್ಲ ಆಗ್ತಾ ಇದೆಯಾ ಹೇಗೆ? ಇವಾಗ ಕೇವಲ 9 ತಿಂಗಳಲ್ಲಿ ಅವರು ಗ್ಯಾರಂಟಿಗಳಿಗೆ ಹೋಗಿರೋದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗಿದೆ ಏನು ಕೆಲಸಗಳು ಮಾಡೋದ್ರಲ್ಲಿ. ಆದರೆ ಮುಂದಿನ ಕೆಲವು ಇವಾಗ ಮೊನ್ನೆ ಇನ್ನು ಬಜೆಟ್ ಆಗಿದೆ, ಬಜೆಟಲ್ಲಿ ಘೋಷಣೆ ಆಗಿದೆ ಕೆಲವು ಅಂಶಗಳೆಲ್ಲ. ಇವಾಗ ನೆಕ್ಸ್ಟು ಇವಾಗ ಮುಂದೆ 2-3 ತಿಂಗಳಲ್ಲಿ ಎಲೆಕ್ಷನ್ ಆಗಿದ ತಕ್ಷಣ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ ಮೇಡಮ್. ಗ್ಯಾರಂಟಿಗಳನ್ನ ಕೊಡೋದು ಒಳ್ಳೇದಾ ಕೆಟ್ಟದಾ ಹೇಗೆ ಸರ್? ವೈಯಕ್ತಿಕ ಹೇಳ್ಬೇಕಂದ್ರೆ ಅದು ಒಳ್ಳೆಯದು, ಯಾಕಂದ್ರೆ ಹಿಂದುಳಿದ ವರ್ಗಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ, ಬಡವರ ಬಗ್ಗರಿಗೆ ಎಲ್ಲ ಅನುಕೂಲ ಆಗುತ್ತೆ ಅಂತ ನಮ್ಮ ಉದ್ದೇಶ. ಬಟ್ ಬಿಜೆಪಿ ಅವ್ರು ಹೇಳ್ತಾರೆ ಗ್ಯಾರಂಟಿಗಳ ಬಗ್ಗೆ, ಗ್ಯಾರಂಟಿಗಳನ್ನ ಕೊಟ್ರೆ ಅಥವಾ ಜನರಿಗೆ ಫ್ರೀ ಆಗಿ ಕೊಟ್ರೆ ಜನರು ಸೋಮಾರಿಗಳಾಗ್ತಾರೆ ಅಂತ. ಜನಗಳು ಸೋಮಾರಿ ಮಾಡಿರೋದೇ ಬಿಜೆಪಿ ಅವರು. ಯಾವಾಗ ಗೊತ್ತಾ, ನೀರು ಇಲ್ದಿದ್ದಾಗ ಗೊಬ್ಬರ ರೇಟ್ ಜಾಸ್ತಿ ಮಾಡಿದ್ರು,
ಗ್ಯಾಸ್ ರೇಟ್ 400 ರೂಪಾಯಿ ಇದ್ದು 1200 ರೂಪಾಯಿ ಮಾಡಿದ್ರು, ಆದರೆ ಕೊಂಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದಕ್ಕೆ ಹೋಗ್ತಿರೋದಕ್ಕೋಸ್ಕರ ಇವಾಗ ಕೊಡ್ತಾ ಇರೋ ಕಾಂಗ್ರೆಸ್ ಗೌರ್ಮೆಂಟ್ ಏನು 5 kg 10 kg ಏನು ಅಕ್ಕಿ ಕೊಡ್ತಾ ಇದೆ, 2000 ರೂಪಾಯಿ ಹೆಂಗಸ್ರಿಗೆ ಕೊಡ್ತಾ ಇದೆ, ಫ್ರೀ ಏನು ಹೆಂಗಸ್ರಿಗೆ ಕೊಡ್ತಾ ಇದೆ, 2000 ರೂಪಾಯಿ ಇದು ಬಸ್ ಫ್ರೀ ಕೊಡ್ತಾ ಇದೆ. ಇದಕ್ಕೋಸ್ಕರ ಕೆಲವು ಅನುಕೂಲ ಆಗಲಿದೆ, ಅನಾನುಕೂಲಗಳು ಇರ್ಬೋದು, ಇಲ್ಲ ಅನ್ನಕ್ಕೆ ನಾವು ಹೇಳೋಕ್ಕಾಗಲ್ಲ. ಆದರೆ ಅನಾನುಕೂಲಕ್ಕಿಂತ ಅನುಕೂಲ ಈ ಬಡವರ ಬಗ್ಗೆ ಜಾಸ್ತಿ ಇದೆ. ನೀವ್ ಹೇಳಿದ್ರಿ ಈ ಭಾಗದಲ್ಲಿ ಕಾಂಗ್ರೆಸ್ ಸದೃಢವಾಗಿದೆ ಅಂತ. ಸೊ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ MLA ಇಲ್ಲಿರೋದ್ರಿಂದ ಪ್ಲಸ್ ಪಾಯಿಂಟ್ ಆಗತ್ತೆ ಅಂತಾನ ಹೇಗೆ? ಹೌದು ಮೇಡಮ್, 5 ಜನ MLA ಇರೋದಕ್ಕೆ ಈ ಕಾನ್ಸ್ಟಿಟ್ಯೂನ್ಸಿ ಲೋಕಸಭೆ MLA ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕಾಂಗ್ರೆಸ್ ಪರ ಒಲವಿರೋದಕ್ಕೋಸ್ಕರ ನಾವು ಇದು ಹೇಳ್ತಾ ಇದ್ವಿ. ಬಟ್ ಇನ್ನೊಂದ್ ಕಡೆ ಬಿಜೆಪಿ ಹಾಗೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ, ಇದರಿಂದ ಮೈನಸ್ ಆಗ್ಬೋದಾ ಕಾಂಗ್ರೆಸ್ಗೆ? ಇಲ್ಲ, ಮೈನಸ್ ಆಗೋಕ್ಕೆ ಪಾರ್ಟಿ ಯಾವಾಗ ಸದೃಢವಾಗಿದೆಯೋ ಇಲ್ಲಿ ಪಾರ್ಟಿ ಬಿಟ್ಟು ಹೋಗೋವರೆಗೆ ಹೇಳೋಕ್ಕಾಗಲ್ಲ ನಾವು. JDS ಅಲ್ಲಿ ಕಮ್ಮಿ ಆಗಿದೆ. ಯಾವಾಗ JDS ಕಮ್ಮಿ ಆಗಿದೆ ನೋಡ್ತಾ ಇರೋದು ಇರೋದಕ್ಕೋಸ್ಕರ BJP ಅಷ್ಟೊಂದು ವೇವ್ ಇಲ್ಲ. ಇರೋದೇ 3 ಕಾನ್ಸ್ಟಿಟ್ಯೂನ್ಸಿಯಲ್ಲಿ BJP ಅವರಲ್ಲೇ ಹೊಂದಾಣಿಕೆ ಕಮ್ಮಿ ಇದೆ. ಅದಕ್ಕೋಸ್ಕರ ನೋಡಬೇಕು ಏನಾಗುತ್ತೆ ಅಂತ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ಹೇಳೋಷ್ಟು ದೊಡ್ಡವರಲ್ಲ, ಯಾಕಂದ್ರೆ ಅವರು ಸೀನಿಯರ್ ಲೀಡರ್ಗಳು. ಅದು ಸೆಂಟ್ರಲ್ ಲೆವೆಲ್ ಹೇಳಕ್ಕಾಗಲ್ಲ ಅವ್ರ ಬಗ್ಗೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಮೇಡಮ್, ಅವ್ರಿನ್ನ ಇನ್ನ ಕಲಿಬೇಕು, ಇನ್ನ ಜಾಸ್ತಿ ಇದೆ. ಈಗ ಇವ್ರು ಹೇಳಿದ್ರು ಗುಡಿಬಂಡೆಯಲ್ಲಿ ಬಿಜೆಪಿ ಪರವಾದಂತಹ ಅಲೆ ಇದೆ ಅಂತ, ನೀವೇನ್ ಹೇಳ್ತೀರಾ? ಯಾರ ಪರವಾಗಿ ಅಲೆ ಇದೆ? ಈಗಿರೋ ಜನಗಳ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ ಅಲ್ಲಿ ಇದೆ. ಇನ್ನು ಮುಂದೆ ಜನಗಳಿಗೆ ಚೇಂಜ್ ಆಗಿದ್ರೆ ನಾವೇನ್ ಮಾಡಕ್ಕಾಗಲ್ಲ, ಅದನ್ನ ಅಭಿಪ್ರಾಯ ತಗೋಬೇಕಾಗುತ್ತೆ ಜನಗಳಿಗೆ. ಈಗ 28 ಲೋಕಸಭಾ ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ, ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ಬೋದು ಸರ್? ಮೇಡಮ್, ನಮಗೆ ಅಷ್ಟೊಂದು ಇದಿಲ್ಲ, ಆದ್ರೆ ಒಂದು ನಿಖರವಾಗಿ ಹೇಳಕ್ಕಾಗಲ್ಲ, ಒಂದು 50-50 ಇರುತ್ತೆ, 100%. ಸರ್ ತಮ್ಮ ಹೆಸರು? ಗುರುಮೂರ್ತಿ ಅಂತ. ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಸೊ ಯಾರು ಸಂಸದರಾಗ್ಬೋದು, ಯಾವ ಪಕ್ಷದವರು ಸರ್? ರಕ್ಷಾರಾಮಯ್ಯ ಆಗ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಯಾಕೆ ರಕ್ಷಾರಾಮಯ್ಯ ಅವರು ಸರ್? ಕಾಂಗ್ರೆಸ್ ಇಂದ ಅವ್ರಿಗೆ ಬಿ ಫಾರ್ಮ್ ಕೊಡ್ತಾರೆ. ಓಕೆ. ಇನ್ನೊಂದು ನಮ್ಮ DK ಶಿವಕುಮಾರ್, ಸಿದ್ದರಾಮಯ್ಯ ಸರ್ ಅವರ ಒಂದು ನಾಯಕತ್ವದಲ್ಲಿ ಕಾಂಗ್ರೆಸ್ ಇರ್ಲಿ, ಬಟ್ ಮೊದಲಿಂದ ಕಾಂಗ್ರೆಸ್ ಇಲ್ಲಿ ಇದ್ದಿದ್ದು. ಬಟ್ ಮೊನ್ನೆ ಒಂದು ಬಚ್ಚೇಗೌಡ ಅವರು ಒಂದು ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೊನ್ನೆ ಇದಾಗಿದ್ದು, ಈ ಸಲ ಆಗಲ್ಲ. BN ಬಚ್ಚೇಗೌಡ ಅವರು ಕೆಲಸಗಳನ್ನ ಮಾಡಿದ್ರ ಹೇಗೆ? ಏನ್ ಕೆಲಸಗಳು ಮಾಡಿಲ್ಲ, ಈ ಕಡೆ ಬಂದೇ ಇಲ್ಲ ಆತ, ಈ ಕಡೆ ನಾವು ನೋಡೇ ಇಲ್ಲ ಆತನ. ಈಗ ಏನ ಹೇಳ್ತಾರೆ ಸರ್ ಗುಡಿಬಂಡೆ ಜನರೆಲ್ಲ, ಯಾರ ಪರವಾಗಿದ್ದಾರೆ, ಯಾವ ಅಲೆ ಇದೆ ಇಲ್ಲೆಲ್ಲ? ಕಾಂಗ್ರೆಸ್ ಒಳ್ಳೆ ಇದು. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಇಲ್ಲಿನ ಶಾಸಕರು ಕೂಡ ಕಾಂಗ್ರೆಸ್ನವರು, ಸೊ ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಅದೆಲ್ಲ ಹೆಲ್ಪ್ ಆಗುತ್ತಾ? ಆಗುತ್ತೆ, ಈ ಗ್ಯಾರಂಟಿಗಳಿದಾವಲ್ಲ, ಇದು ಹೆಲ್ಪ್ ಆಗುತ್ತೆ. ಇನ್ನೊಂದ್ ಕಡೆ ಬಿಜೆಪಿ ಹಾಗೆ JDS ಮೈತ್ರಿ ಮಾಡ್ಕೊಂಡಿದೆ, ಸೊ ಅದು ಕಾಂಗ್ರೆಸ್ಗೆ ಹಿನ್ನಡೆ ಆಗತ್ತಾ? ಏನು ಈ ಒಂದು ನಮ್ಮ ಬಾಗೇಪಲ್ಲಿ ಇದ್ರಲ್ಲಿ ಏನು ಅಂತ ಒಂದು ಎಫೆಕ್ಟ್ ಏನು ಕೊಡಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವ್ರು ಇನ್ನ ಮೆಚೂರ್ಡ್ ಆಗ್ಬೇಕು. ಆದ್ರೂ ಈಗ ಒಂದು ಯಾವುದೇ ಒಂದು ಕ್ವಶನ್ ಕೇಳಿ ರಾಹುಲ್ ಗಾಂಧಿ ಅವ್ರನ್ನ ಪಟ್ ಅಂತ ಉತ್ತರ ಕೊಡ್ತಾರೆ. ಅದೇ ಮೋದಿ ಅವ್ರನ್ನ ಕೇಳಿ ನಿಮ್ಗೆ ಸಿಗೋದೇ ಇಲ್ಲ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಈ ಬಾರಿ ಹಾಗಾದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯೇ MP ಆಗ್ತಾರಾ? ಆಗ್ಬೋದು. ಹೇಗಿದೆ ಸರ್ ಲೆಕ್ಕಾಚಾರ ಕ್ಷೇತ್ರದಲ್ಲಿ ಎಲ್ಲ? ಕಾಂಗ್ರೆಸ್ ಇದು ಮೊದಲಿಂದನೂ MP ಗೆ ಮೊದಲಿಂದನೂ ಇಲ್ಲಿ ಬೇಸ್ ಇದೆ. ಬಟ್ ಬಚ್ಚೇಗೌಡರು ಲಾಸ್ಟ್ ಟೈಮ್ 2019ರಲ್ಲಿ ಗೆದ್ದಿದ್ರು, ಈ ಸಲ ಆತರ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು.